ಲೋ ಪಾಪ, ಲೋ ಪಾಪ, ಏನ ಮಾಡ್ತಿದ್ಯಲ್ಲ ಹೊಲ್ದಾಗೆ? ಆಗಳಮ್ಮ, ಯಾವಾಗ ಬಂದೆ? ಹೊಲ್ದಕ್ಕೆ ಯಾಕೆ ಬಂದೆ ನೀನು? ತೊಗ್ಗು ಉಬ್ನಾಗೆ ಅಡ್ಡಾಡ್ಕೊಂಡು ಏನಾನ ಹೆಚ್ಚು ಕಮ್ಮಿ ಆದರೆ ಯಾರಮ್ಮ ಜವಾಬ್ದಾರಿ? ನೀನು ಹುಷಾರಾಗಿ ನೀರು ಹೊಲ್ದಕ್ಕೆಲ್ಲ ಏನು ಬರೋಕ್ಕೆ ಹೋಗ್ಬೇಡ. ಯಾಕೆ ನಾವೇನು ದಿನ ಬರಲ್ವೇ ಬೆಳಗ್ಗೆ ಸಾಯಂಕಾಲ ಇಲ್ಲಿಗೆ? ನೀನು ಒಳ್ಳೆ. ನಾನು ಈ ಡ್ರಿಪ್ಪು ಸರಿಯಾಗಿ ಎಳೆದಿರಲಿಲ್ಲ, ಎಳಿತಿದ್ದೆ. ಅಯ್ಯೋ, ನಾನು ನೋಡ್ಕೊಂಡೆ ಬರೋದು ಹೇಳು. ತೊಗ್ಗು ಉಬ್ಬು ಹುಳ ಉಪ್ಪಡಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಿಧಾನಕ್ಕೆ ಬಂದೆ. ಎಲ್ಲ ಗಾಸಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಬಂದೆ ಕಣಪ್ಪ. ನಾನು ನೀನೇ ಬೈಬೇಡ, ನನಗೂ ಬುದ್ಧಿ ಐತೆ, ಬಿಡು ಹೋಗ್ಲಿ. ಅಲ್ಲಲ್ಲ ಅಪ್ಪಯ್ಯ, ಅಲ್ವಲ್ಲ ಅಪ್ಪಯ್ಯ, ಮನೆಯಾಗೆ ಒಂದು ಮಾತು ಹೇಳೋಣ ಬತ್ತೀನಲ್ಲ ನೀನು. ನೀನು ಪಾಡಿಗೆ ನೀನು ಬಿಟ್ಕೈ ಬೀಸ್ಕೊಂಡು ಬಂದರೆ ಮನೆಯವ್ರು ಏನು ತಿಳ್ಕೊಬೇಕು ಹೇಳಲ್ಲ ಅಪ್ಪಯ್ಯ. ಅಯ್ಯ ನಿನ್ನ ಆಯಮ್ಮಣಿ ಗಂಟೆ 12 ಗಂಟೆ ಆಯ್ತು, ಉಂಬಕ್ಕೆ ಬಂದಿಲ್ಲ, ಏನಿಲ್ಲ, ಹೇಳಿಲ್ಲ, ಎಲ್ಗೋದ್ನ ಯಪ್ಪ ಅಂತೇಳಿ ಆಯಮ್ಮ ದಿಗ್ಲು ಬಿದ್ದವಳು. ನೀನು ನೋಡಿದ್ರೆ ಹೇಳ್ದಂಗೆ ಬಿಟ್ಕ ಬೀಸ್ಕೊಂಡು ಬತ್ತೀಯಲ್ಲ ಅಪ್ಪಯ್ಯ ನೀನು. ಒಂದು ಮಾತು ಮನೆಯಾಗೆ ನೀನು ಹೆಣ್ತಿ ಇರ್ತಾಳೆ, ಇಲ್ಲ ನಾನು ಇರ್ತೀನಿ, ಯಾರಿಗಾನ ಒಂದು ಮಾತನ್ನು ಹೇಳ್ಬತ್ತೀನಿ ನೀನು ಏನಲ್ಲ. ಅಯ್ಯ ನಿನ್ನ ಹೇಳ್ಬಾರದ ಕಲಿ. ಮನೆಯಾಗೆ ಹೆಣ್ಮಕ್ಳಿಗೆ ಗಾಬರಿ. ನಾನು ಹಿಂಗೆ ಬಂದು ಹಿಂಗೆ ಹೋಗೋಣ ಅಂತ ಬಂದೆ ಕಣವ. ಇಲ್ಲಾಂದರೆ ಹೇಳೇ ಬತ್ತಿದ್ದೆ ಲೇಟ್ ಆಗುತ್ತೆ ಅಂದಿದ್ದರೆ ನನಗೆ ಹೆಂಗೆ ಗೊತ್ತು ಹಿಂಗೆ ಲೇಟ್ ಆಗುತ್ತೆ ಅಂತಾನೆ. ನಾನು ಬಂದು ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ನೋಡಿದ್ರೆ ಡ್ರಿಪ್ ಎಲ್ಲ ಸರಿಯಾಗಿ ಎಳ್ದಿರಲಿಲ್ಲ ಕೂಲರು. ಅದಕ್ಕೆ ಎಳೆದು ಬುಡ್ದಾಕೆ ಮೈಕ್ರೋ ಟ್ಯೂಬ್ ಇಕ್ತಿದ್ದೆ, ಹಾಗೆ ನೀರೆಲ್ಲ ಹೋಗ್ಲಿ ಬುಡ್ದಾಕೆ ಅಂತೇಳಿ. ಅವು ದಿಕ್ಕಿಗೆ ಒಂದು ಇದ್ದಾವೆ, ಅದಕ್ಕೆ ಲೇಟ್ ಆಯಿತು. ಫೋನ್ ಮಾಡಿ ಹೇಳೋಣ ಮನೆಗೆ ಅಂತಂದರೆ ನನ್ನ ಮೊಬೈಲಿಗೆ ಕರೆನ್ಸಿ ಖಾಲಿ ಆಗಿಬಿಟ್ಟೈತಿ. ನನಗೆ ಖಾಲಿ ಆಯ್ತು, ಇನ್ನೂ ಕರೆನ್ಸಿ ಹಾಕ್ಸ್ಕೊಂಡಿಲ್ಲ, ಏನಿಲ್ಲ. ಹಾಗಾಗಿ ಹೇಳೋಕ್ಕಾಗಲಿಲ್ಲ. ಇನ್ನೊಂದ್ಸತಿ ಯಾವಾಗನ ಬರಬೇಕಾದ್ರೆ ಹೇಳಿ ಬತ್ತೀನಿ. ಮತ್ತು ಒಟ್ಟಿಗೆ ಏನೋ ನೋಡ್ಕೊಂಬಂದಿದ್ದೇನಲ್ಲ, 12 ಗಂಟೆ ಆಗ್ತಾ ಬಂದೈತೆ, ಇನ್ನೂ ಉಂಡಿಲ್ಲ ತಿಂದಿಲ್ಲ. ಹೋಗಿ ಉಂಡು ಬರೋಕ್ಕಿಲ್ವೇ? ಅಯ್ಯಮ್ಮಣ್ಣಿ ಬಿಸಿ ಮುದ್ದೆ ಮಾಡಿದ್ಲು, ಹಾಟ್ ಬಾಕ್ಸ್ನಾಗ ಹಾಕಿ ಇಕ್ಕಿರ್ತಾಳೆ. ಹೋಗಿ ಉಂಡು ಬರೋಗು. ಬಂದು ಏನೇನು ಕೆಲಸ ಇದ್ದರೆ ನೋಡ್ಕವಂತೆ. ಅದೇ ಬಿಸಿಲಲ್ಲಿ ನೆತ್ತಿಗೇರೈತೆ, ಇನ್ನೂ ಉಂಡಂಗಿದೆಯಾ? ತಲೆ ಸುತ್ತ ಬರಲ್ವೇ ನಿನಗೆ? ಬರಬೇಕಾದ್ರೆ ರಾಜಪ್ಪನ ಹೋಟ್ಲಿಗೆ ಒಂದು 4 ಇಡ್ಲಿ, ಒಂದು 2 ಮೆಣಸಿನ್ಕಾಯಿನ ತಿಂದು ಬಂದಿದ್ದೆ ನಾನು. ಹಂಗಾಗಿ ಹೊಟ್ಟೆ ಅನ್ನಿಸ್ತಿಲ್ವಲ್ಲ, ಅದಕ್ಕೆ ಬರಲಿಲ್ಲ, ಏನಿಲ್ಲ. ಇವಾಗ 1 ಗಂಟೆಗೆ ಕರೆಂಟ್ ಬರ್ತೈತೆ. ಕರೆಂಟ್ ಬಂದ ಮೇಲೆ ಮೋಟ್ರ್ ಆನ್ ಮಾಡಿ ಹೋಗ್ತೀನಿ. ಹೋಗಿ ಉಂಡು ತಿಂದು ಬರೋಷ್ಟೊತ್ತಿಗೆ ಹೆಂಗೂ ಟೈಮ್ ಆಗ್ತೈತೆ, ಕರೆಂಟ್ ಹೋಗೋ ಟೈಮ್ ಆಗ್ತೈತೆ. ಬಂದು ಅವಾಗೆಲ್ಲ ನೀರೆಲ್ಲ ಹೋಗಿದ್ದಾವೆ ಸರಿಯಾಗಿ ನೋಡ್ಕೊಂಡು ಫೀಸ್ ಕಿತ್ತಿಕ್ಕಿ ಹೋಗೋಕ್ಕಾಗುತ್ತೆ. ಇವಾಗ ಇನ್ನೇನು ಹೋಗೋಣ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬರ್ತೈತೆ ಕರೆಂಟು. ಒಂದೇ ಸತಿ ಮೋಟ್ರ್ ಆನ್ ಮಾಡಿ ಹೋಗ್ತೀನಿ. ಇಡ್ಲಿ ತಿಂದಿದ್ದೀಯ ಅಂದರೆ ಬಿಡು, ಇನ್ನೂ ಸ್ವಲ್ಪ ಬಿಟ್ಟು ಹೋದ್ರೆ ನಡೀತೈತೆ. ಏನೇನು ಕೆಲಸ ಇದ್ದರೆ ನೋಡ್ಕ, ಮೋಟ್ರು ಕರೆಂಟ್ ಬಂದಮೇಲೆ ಮೋಟ್ರ್ ಆನ್ ಮಾಡಿ ಹೋಗ್ವಿ ಅಂತತ್ಲಾಗತ್ತೆ. ಮತ್ತು ಅಡಿಕೆ ಗಿಡ ಹೆಂಗಿದಾವಪ್ಪ ಅತ್ಲ ಕೆಳಕ್ಕೆಲ್ಲನ ಚೆನ್ನಾಗೈದಾವೆ? ಏನು ಫಸ್ಲು ಹೆಂಗೈತೆ? ಯಾತ ಕಣವ ಹೇಳ್ಕೊಂಬಂಗೇನಿಲ್ಲ ನೋಡಲ್ಲಿ, ಇಲ್ಲೇ ಮ್ಯಾಲೆ ಆ ಗೊನೆ ಎಲ್ಲ ಸೀದು ಹೋಗಿದ್ದಾವೆ. ಬಾ ಅತ್ಲಾಗತ್ತ ಫಸ್ಲೆ ನಂಗೆ ಹೇಳ್ಕೊಂಬಂಗಿಲ್ಲ ಕಣವ. ಗೊಬ್ಬರ ಹಾಕಿ ನೀರು ಬಿಟ್ಟು ಎಲ್ಲ ಕ್ಲೀನಾಗಿ ಇದನ್ನು ಮಾಡಿದ್ರು ಈ ಸತಿ ಏನೋ ಫಸ್ಲು ತಗೊಂಡಿಲ್ಲ ಕಣವ. ಯಾಕನ ಅವು ಹಳ್ಳು ಮಾತ್ರ ಚೆನ್ನಾಗಿ ಇಟ್ಕೊಂಡಿತ್ತು. ನಾನು ಹೆಂಗೆ ಚೆನ್ನಾಗೇ ಫಸ್ಲು ಬರ್ತೈತಿ ವರ್ಷ ಅಂತ ಅಂದ್ಕೊಂಡೆ. ಈ ನೋಡಿದರೆ ಗೊನೆಗಳೆಲ್ಲ ಸೀದು ಕೂತ್ಕೊಂಡಿದ್ದಾವೆ. ಅಲ್ಲೊಂದು ಇಲ್ಲೊಂದು ಐದಾವಮ್ಮ. ಏನು ಮಾಡೋದ ಏನು ಆತ್ಲಾಗತ್ತ. ಇವಾಗ ಯಾರನ್ನ ವ್ಯಾಪಾರಕ್ಕೆ ಬಂದರೆ ಎಲ್ಲಿಗಂತ ನಾನು ವ್ಯಾಪಾರಕ್ಕೆ ಅವರಿಗೆ ದುಡ್ಡೆಲ್ಲ ನೀಡು ಭಾರವಾದ್ಲಾಗತ್ತ. ಏನು ಫಸ್ಲೇನಿಲ್ಲ ಕಣವ ಈ ಸತಿ ಅಷ್ಟೊಂದು. ಅಪ್ಪಯ್ಯ, ಯಾರಿಗೂ ಕೊಡೋದು ಬೇಡ, ಏನೂ ಬೇಡ ಕಣ. ನಾವೇ ಮಾಡ, ನಮಗೆ ಕೆಲ್ಸಗಳಿಲ್ಲ, ಏನಿಲ್ಲ. ಉಂಡು ಬಿತ್ಕೊಂಬಂದೆ ಆಯ್ತು ನಮಗೆ ಕೆಲಸ. ಆದರೆ ಯಾರಿಗೆ ತಾನೇ ಏನು ಕೊಡ್ತೀಯ? ಅವ್ರು ಇವಾಗ ತಗೊಂತಾರಂದ್ರೆ ಅವ್ರಿಗೆ ಒಂದು 4 ಕಾಸು ಉಳಿದಲ್ಲೇ ತಗೊಂತಾರೆ ಏನು? ಅದೇ 4 ಕಾಸು ನಮಗೆ ಉಳಿಲಿ ಹೇಳು. ಇವಾಗ ನೀನು ಇರ್ತೀಯ, ನಿನ್ನೇಂತ ಇರ್ತಾಳೆ, ನಿಮ್ಮ ಅಪ್ಪ ಇರ್ತಾನೆ. ಯಾವಾಗನ ಭಾನುವಾರದ ಟೈಮ್ನಾಗ ಕೊಯ್ದರೆ ನಿನ್ನ ಮಗ ಪುಟ್ಟ ಬೇರೆ ಇರ್ತಾನೆ. ಇನ್ನೊಂದು 3-4 ನೋಡ್ಕೊಂಬಿಟ್ರೆ ನಾವೇ ಕೊಯ್ದು ನಾವೇ ಸುಲಿಸಿ ನಾವೇ ಬೇಸ್ ಹಾಕಿರ ಆಗುತ್ತೆ ಅತ್ಲಾಗತ್ತ. ಅದಕ್ಕೆ ಬೇರೆಯೇ ವ್ಯಾಪಾರಕ್ಕೆ ಕುಕ್ಕಂತಾರೆ. ಏನಂಗೇನ ನಾವೇ ಮಾಡ್ಕೊಂಡ್ರೆ ನಮಗೆ 4 ಕಾಸು ಉಳಿಲಿ ಹೇಳು. ಇಷ್ಟೇ ವರ್ಷ ಎಲ್ಲ ಕಷ್ಟ ಬಿದ್ದಿರ್ತೀವಿ, ಒಂದು 2-3 ದಿವಸ ಕಷ್ಟ ಬೀಳೋಕ್ಕಾಗಲ್ಲಿ. ಹೆಂಗೆ 4 ಕಾಸು ಉಳ್ದನ ಉಳಿತೈತೆ ನಮಗೆ? ಸುಮ್ಮನೆ ಇರೋವತ್ಲಾಗತ್ತವು. ಕೂಲರ್ ಸಿಗಲ್ಲ, ಏನಿಲ್ಲ. ಯಾರು ಪೇಸಾಡ್ತಾರೆ ಅತ್ಲಾಗತ್ತ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಟರೆ ಆಗುತ್ತೆ ಅತ್ಲಾಗತ್ತ. ಈ ಕೂಲರ್ ಪೇಸಾಡೋಕ್ಕಾಗಲ್ಲ, ಏನಿಲ್ಲ. ಒಬ್ಬರೇ 2 3-4 ಅಂದರೆ ಯಾವನ್ನ ಇಟ್ಕೊಂಬತ್ತಾನೆ. ಅವ್ರಿಗೆ ಎಣ್ಣೆ ಬೆಣ್ಣೆ ಮಧು ಸೂಪರು ಭಾರವಾತ್ಲಾಗತ್ತ. ಏನು ಬೇಡ ಲೋ ಅಪ್ಪಯ್ಯ, ಕೂಲರಿಗೆ ಯಾಕಲ್ಲ ಎದ್ರಿ ಕಂತೀಯ? ಸುಮ್ಮನೆ ಇರು. ನೀನೇನು ಕರ್ಕೊಂಬರ್ಬೇಡ. ನಾನು ಏನಾನ ಹುಡಿಕೊಂಡು ಬ್ಯಾದಿಕೊಂಡು ಕರ್ಕೊಂಬರ್ತೀನಿ. ಯಾರಿವತ್ತು ಕುಡಿಯಲ್ವಲ್ಲ, ಯಾರಿಗೆ ಇವತ್ತು ಮಧು ಕೊಡ್ಸಂಗಿಲ್ಲ, ಸೂಪರ್ ಕೊಡ್ಸಂಗಿಲ್ಲ ಹೇಳು? ಪ್ರತಿಯೊಬ್ಬನ ಕೂಲೆಗೂ ಇವತ್ತು ಮಧು ಸೂಪರು ಎಣ್ಣೆ ಎಲ್ಲ ಇಕ್ಬೇಕು ಮುಂದಕ್ಕೆ ಅವರಿಗೆ. ಅದೇನು ಹೊಸ್ದಾಗೇನಿಲ್ಲ. ಒಂದು 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಬರ್ರ ಅಂದರೆ ಬಂದೇ ಬರ್ತಾರೆ. ಅದ್ರಾಗ ಏನು ಆಗಂಗೈತೆ? ನೀನೊಳ್ಳೆ ಹುಳ ಸಿಗಲ್ಲ, ಅವ್ರು ಸಿಗಲ್ಲ, ಇವ್ರು ಸಿಗಲ್ಲ ಅಂತ ಹೇಳ್ಬಿಟ್ಟು ಮಾಡೋದು ಕೈ ಬಿಡ್ತಾರೆ ಕಣ ನಿನಗೆ. ಅದೇನ ಆಗತಕ್ಕ ಇದ್ದು ಆರತಕ್ಕ ಇರಲಿಲ್ವಂತೆ ಅಂಥವ್ ನೀನು. ಸುಮ್ಮನೆ ಇರು. ಹೆಂಗೆ ಆಗ್ತೈತೆ ಹಿಡ್ಕೊಂಡ್ಮೇಲೆ ಹೆಂಗೆ ಮಾಡ್ತೀನಿ ಅಂತೀಯ ಮಾಡು. ತಿರ್ಗಾ ಮೇಲೆ ನೀನು ಕೂಲರ್ ನೋಡು, ಅವ್ರು ನೋಡಿ, ಇವ್ರು ನೋಡಂದ್ರೆ ನಾನು ಹೋಗಲ್ಲ ಹೇಳಿದ್ದೀನಿ. ಈಗ ಬಂದು ಹೊಲ್ದಾಗ ಕೆಲಸ ಮಾಡಿಸ್ಕೊಂತೀನಿ ನಾನು. ಆಮೇಲೆ ಏನನ್ನ ನನ್ನ ಮೇಲೆ ತಕ್ಕಿದೆ ಅಂದರೆ ಸರಿ ಇರಲ್ಲ ನೋಡು, ಆಮೇಲೆ ಹೇಳಿದ್ದೀನಿ ನಾನು.
ಆತು ಹೇಳು. ಹೆಂಗೆ ಆಗ್ತೈತೆ ನಾನೆಲ್ಲ ಇದು ಮಾಡ್ತೀನಿ. ಅಲ್ಲಲ್ಲಪ್ಪಯ್ಯ, ನಿನಗೇನು ತಲೆಗಿಲಿ ಕೆಟ್ಟೈತೆ? ಕಟಿಂಗ್ ಮಾಡಿಸ್ಕೊಂಬಕ್ಕಾಗಲ್ಲಿ. ಆ ಕೂರು ನೋಡಿ ಎಷ್ಟು ಉದ್ದ ಬೆಳೆದಿದ್ದಾವೆ. ನೀನು ಒಳ್ಳೆ ಕಣ ಕಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿರೋದು ಬಿಟ್ಟು ಒಳ್ಳೆ ಇವನಿದ್ದಂಗೆ ಇದೆಯಲ್ಲ, ಬುತ್ ನನ್ನ ಮಗ ಇದ್ದಂಗೆ. ಹೋಗಿ ಕಟಿಂಗ್ ಮಾಡಿಸ್ಕೊ ಹೋಗು ಫಸ್ಟು. ನೆನ್ನೆ ಮಾಡಿಸ್ಕೊಂಬಂದು ಅಂದ್ಕೊಂಡು ನೆನ್ನೆ ನೋಡಿದ್ರೆ ಮಂಗಳವಾರ ಅವರು ಕಟಿಂಗ್ ಶಾಪ್ನವರು ಅಂಗಡಿ ಬಾಕ್ಲು ತೆಗ್ದಿರಲಿಲ್ಲ. ಅದಕ್ಕೆ ಅದೇ ಬಂದೆ. ಇವಾಗ ಹೋಗ್ತೀನಲ್ಲ, ಊಟ ಮಾಡಿ ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡೆ ಬರ್ತೀನಿ ಇಲ್ಲಿಗೆ. ಸರಿ, ನಾನು ಹೋಗಿ ನಿನ್ನ ಟೈಮ್ ಆಯ್ತು. ಅಲ್ಲಿ ಕೆಳಕ್ಕೆ ಹೋಗಿ ಫೀಸ್ ಸಿಕ್ಸಿ ಆಟ ಆನ್ ಮಾಡ್ತೀನಿ. ನೀನು ಹುಷಾರು. ಏನು ಅಡಿಕೆ ಗಿಡುವೋ ಏನು. ಹಂಗೇನ ಪೊಸ್ತು ತಗೊಂತವೆ ಅಂತೇಳಿ ಗೊಬ್ಬರ ಗೋಡು ಒಡಿಸ್ತೀವಿ ಲೋಡ್ಗಟ್ಲೆನೆ ದುಡ್ಡಿಕ್ಕಿ. ಇವು ನೋಡಿದರೆ ಹಿಂಗೆ ಹಾಕಿ ಕುಕ್ಕೊಂಡವಿ. ಬಾರ ಪಾತ್ಲಾಗತ್ತೆ. ಅಡಿಕೆ ಗಿಡ ಅಂತ ಎಲ್ಲರೂ ಇಕ್ಕಿರ ಅಂತೇಳ್ಬಿಟ್ಟು ನಾವು ಇಕ್ಕಿವಿ. ಪೊಸ್ಲು ಇಲ್ಲ, ಎಂಥದ್ದು ಇಲ್ಲ. ಬಾತ್ಲಾಗತ್ತ. ಏನು ಅಡಿಕೆ ಗಿಡವೋ ಏನು. ಎಲ್ಲರಿಗೂ ನೋಡಿರಿ ಹೆಂಗೆ ಗೊನೆ ಹೆಂಗೆ ತಗೊಂಡೈತೆ ಕಾಯಿನ. ನಮ್ಮವಂತೂ ಏನಾಗೈತೋ ಏನೋ. ಅವನು ಅಡಿಕೆ ಗೋಟ್ ಕೊಟ್ಟ ನನ್ನ ಮಗ ನನ್ನ ಕೈಗೆ ಸಿಗಬೇಕು. ಎಂತ ಕೊಟ್ಟನೋ ಏನು ಕೊಟ್ಟನ. ನಾವು ಹೆಂಗೋ ಕಮ್ಮಿ ಸಿಗ್ತಾವೆ ಅಂತೇಳ್ಬಿಟ್ಟು ತಗೊಂಡು ಬೆಳೆಸಿದ್ದೀನಿ. ಬೆಳೆಸಿ ಅಡಿಕೆ ಗಿಡ ಇಕ್ಕಿರಿ ಈ ನಾಡಿ ಆಗೈತೆ. ಬಾತ್ಲಾಗತ್ತ. ಏನು ರಂಗಜ್ಜಿ, ಅಪರೂಪಕ್ಕೆ ಹೊಲದ ಕಡೆಗೆ ಬಂದಿದ್ದೀಯಾ? ಹೊಲದಕ್ಕೆ ಗೊತ್ತಿರಲಿಲ್ಲ ನೀನು, ಅಪರೂಪಕ್ಕೆ ಬಂದುಬಿಟ್ಟಿದೆಯಾ? ಏನು ಸಮಾಚಾರ? ಏನಿಲ್ಲ ಕಣ ನಿಂಗಣ್ಣ. ನಾನು ಭಾಳ ದಿವಸ ಆಗಿತ್ತು ಬಂದು ನೋಡ್ಕೊಂಡು ಹೋಗೋಣ ಅಡಿಕೆ ಗಿಡನ ಅಂತೇಳಿ ಬಂದೆ ಕಣ. ಪೊಸ್ಲಿ ಹೆಂಗೆ ತಾಂಡೈತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದೆ. ಇಲ್ಲಿ ನೋಡಿರಿ ಎಲ್ಲ ಗೊನೆಗಳೆಲ್ಲ ಸೀತ್ ಕುಕ್ಕೊಂಡಿದ್ದಾವೆ ಕಣ ನಿಂಗಣ್ಣ. ನಿಮ್ದು ಹೆಂಗೆ ಅಡಿಕೆ ತೋಟದಾಗೇನ ಪೊಸ್ಲು ಐತೆ ಇಲ್ವೇ? ಏನು ಕತೆ? ನಮ್ಮದು ಏನು ಹಂಗೆ ಐತೆ, ಹೇಳ್ಕೊಂಬಂಗೇನಿಲ್ಲ. ಹಂಗಂತ ಹೇಳ್ಬಿಟ್ಟು ತೆಗ್ದಾಕಂಗೂ ಇಲ್ಲ, ಅವ್ನು ಲೆಕ್ಕವಾಗಿ ಐತೆ. ಮೊನ್ನೆ ವ್ಯಾಪಾರಕ್ಕೆ ಬಂದಿದ್ರು, ಕೊಟ್ಟೆ ನಾನು. ಹೌದೇನು? ಎಷ್ಟು ಗತ್ತಪ್ಪ ತೋಟ? ಯಾವ ಊರರಿಗೆ? ನಮ್ಮದು 5.5 ಲಕ್ಷಕ್ಕೆ ಕೊಟ್ಟೆ ಕಣವ. ಆಲೂರವ್ರು ಬಂದಿದ್ರು, ಬಂದು ಮಾತಾಡ್ಕೊಂಡು 1 ಲಕ್ಷ ಅಡ್ವಾನ್ಸ್ ಕೊಟ್ಟು ಹೋದ್ರು. 5.5 ಲಕ್ಷಕ್ಕೆ ಮಾತಾಡಿದೆ. 5.5 ಲಕ್ಷಕ್ಕೆ ಕೊಟ್ಟೆ? ಎಷ್ಟದ ಗಿಡ? 1,000 ಇಕ್ಕಿದ್ವಿ ಕಣಮ್ಮ. ಒಂದು ಫಸ್ಲಿಗೆ ಬಂದಿರೋ 800 ಅವೆ. ಆಮೇಲೆ 1 ಗೊನೆ ಇರೋವು ಇದ್ದಾವೆ, 3 ಗೊನೆ ಇರೋವು ಇದ್ದಾವೆ, 2 ಗೊನೆ ಇರೋವು ಇದ್ದಾವೆ. ಹಂಗಾಗಿ ಒಂದು 5.5 ಲಕ್ಷಕ್ಕೆ ಮಾತಾಡಿದೆ. ನಾನು 7 ಲಕ್ಷ ಹೇಳಿದ್ದೆ. 6ಕ್ಕೆ ಬಂದರೆ ನಿಂತ್ಕೊಂಬನ ಅಂತೇಳಿ ಅವ್ರು ಅಲ್ಗೂ 50,000 ಕಿತ್ತಾಕಿ 5.5 ಲಕ್ಷಕ್ಕೆ ಮಾತಾಡ್ಕೊಂಡು ಹೋದ್ರತ್ಲಾಗತ್ತ. ಹೆಂಗ ಬಿಡಪ್ಪ ಅತ್ಲಾಗತ್ತ. ನಮ್ಮ ನೋಡಲ್ಲ ನಿಂಗಣ್ಣ ಹೆಂಗಾಗ್ಬಿಡ್ತು. ಬಾರಪ್ಪ ಅತ್ಲಾಗತ್ತ. ನಾನು ಏನು ಚೆನ್ನಾಗಿ ಪೊಸ್ತು ತಗೊಂಬುತ್ತೆ ಅಂತ ಅಂದ್ಕೊಂಡಿದ್ದೆ ಕಣ. ಇದು ನೋಡಿದರೆ ಪೊಸ್ಲಿಲ್ಲ ಏನಿಲ್ಲ, ಹಿಂಗೆ ಕುಕ್ಕಣೈತೆ. ಏನ್ರದು ತೊಂದರೆ ಅಂತ ಅನ್ಕೋಬೇಕಲ್ಲ ನಿಂಗಣ್ಣ. ಹೆಂಗೆ ಹೇಳ್ತೀಯ ರಂಗವ್ವ? ಯಾವ್ದ್ರದ್ದು ಅಂತ ಹೇಳ್ತೀಯ ಹೇಳು? ಏನೇನ ಬೀಜದ್ದೇನೇನ ಫಾಲ್ಟ, ಇಲ್ಲಾಂದರೆ ಔಷಧ ಪೋಸ್ತ ಹೊಡಿಬೇಕಾಗಿತ್ತೇನ? ಏನ್ರದ್ದು ಅಂತ ಹೇಳ್ತೀಯವ್ವ? ಏನು ಹೇಳೋಣ ಏನು ಹೋಗತ್ಲಾಗತ್ತ. ನಾನು ಕೋಳಿ ಗೊಬ್ಬರ ಹಾಕಿರಿ ಚೆನ್ನಾಗಿ ಪೊಸ್ಲು ತಗೊಂತೈತೆ ಅಂತ ಅಂದಿದ್ರು. ಒಂದು 3 ಲೋಡು ಹಸಿನ ಗೊಬ್ಬರ, ಒಂದು 3 ಲೋಡು ಕೋಳಿ ಗೊಬ್ಬರ, ಆಮೇಲೆ ಒಂದು 2 ಲೋಡು ಮಣ್ಣು ಎಲ್ಲನ ಮಿಕ್ಸ್ ಮಾಡಿಬಿಟ್ಟು ಹಾಕಿಸಿದ್ದೆ ಕಣ. ಚೆನ್ನಾಗಿ ಹೆಂಗೆ ಪೊಸ್ಲು ತಗೊಂತೈತೆ ಅಂದ್ಬಿಟ್ಟು. ಇದು ನೋಡಿದರೆ ಪೊಸ್ಲಿಲ್ಲ ಏನಿಲ್ಲ. ಬಾತ್ಲಾಗತ್ತ. ಏನು ಹೇಳೋದೆ ಏನು ಆತ್ಲಾಗತ್ತ. ಕೋಳಿ ಗೊಬ್ಬರಕ್ಕೆ ಚೆನ್ನಾಗಿ ಪೊಸ್ಲು ತಗೊಂಬತ್ತೆ ಅಂತ ಅಂದಿದ್ರು. ನಾನು ಒಡಿಸ್ದೆ 3 ಲೋಡ. ಬಾತ್ಲಾಗತ್ತ. ಸಾಕಾಗಿ ಹೋಗ್ತೈತೆ ಹಂಗೆನ. ಏನ ಕಣವ? ಸರಿ, ನಾನು ಹೋಗ್ತೀನಿ. ಮಂತಕ್ಕೆ ಒಂದು ಸ್ವಲ್ಪ ಕೆಲಸ ಐತೆ, ಹೋಗ್ತೀನಿ. ಮಂತಕ್ಕೆ ಇನ್ನೂ ಬರೋದು ಲೇಟ್ ಏನವ? ನಾನು ನಿಮ್ಮ ಮಂತಕ್ಕೆ ಬರೋಣ ಅಂತ ಅಂದ್ಕೊಂಡೆ. ನೀನು ಇಲ್ಲೇ ಇದೆಯಾ? ಮಂತಕ್ಕೆ ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಇನ್ನೇನು ಬತ್ತೀನಿ ಕಣ ಅಪ್ಪಯ್ಯ. ಈಗ ಹಿಂಗೆ ಇಲ್ಲ ಹಾಸಿಂಗ್ ಕೆಳಕ್ಕೆ ಹೋಗಿ ಅಲ್ಲಿ ಹಾಸಿಂಗ್ ಮ್ಯಾಕೆ ಬಂದು ನೋಡ್ಕೊಂಡು ಬತ್ತೀನಿ ಕಣ. ನಾನು ಇನ್ನೇನು ಮಾಡೋಣ ಇಲ್ಲಿ. ನಮ್ಮ ಹುಡುಗ ಬೇರೆ ಇದ್ದಾನೆ. ಬತ್ತೀನಿ ಇವಾಗ ನಾನು ಹಿಂದೆ ಗುಂಟೇನೆ. ಹೋಗು, ಮಂತಕ್ಕೆ ಬರುವೆಂತೆ. ಇಲ್ಲಿ ಇನ್ನೇನು ಮಾತಾಡೋದು? ಏನರಪ್ಪ ವೀಡಿಯೋ ನೋಡಿದ್ರಾ? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.